Hello everyone and welcome back to my channel. I am so excited for today's video. We have a lot of great things to cover. So let's jump right into it. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ದಿನ ಈ ವಿಡಿಯೋದೊಳಗೆ ಒಂದು ಪ್ರಮುಖವಾದ ವಿಷಯವನ್ನು ಹೇಳಕ್ಕೆ ಈ ವಿಡಿಯೋ ಮಾಡಕತ್ತೀನಿ. ಬಹಳ ಜನ ನಾವು ಟೆಂಪಲ್‌ಕ ಬಹಳ ಅರ್ಜೆಂಟಾಗಿ ಹೋಗೋದುಂಟು. ನಾವು ಅರ್ಜೆಂಟಾಗಿ ನಾವು ಪ್ಲ್ಯಾನ್ ಮಾಡೋದ್ರಿಂದ ಏನೇನು ಸಮಸ್ಯೆಗಳಾಗ್ತಾವೋ ಅನ್ನೋದನ್ನು ಕೂಡ ನಾವು ಅನುಭವಿಸಿರ್ತೀವಿ. ಈಗ ನಾವು ಎಷ್ಟೋ ಟೆಂಪಲ್‌ಗೆ ವಿಸಿಟ್ ಮಾಡಬೇಕು ಅಂದ್ರೆ ಅಡ್ವಾನ್ಸ್ ಬುಕಿಂಗ್ ಮಾಡಬೇಕು. ಆಮೇಲೆ ದರ್ಶನ ಆಗಿರಲಿ ಅಥವಾ ವಸತಿ ಆಗಿರಲಿ ಇದನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು. ಸೊ ಹಂಗಾಗಿ ಈ ವಿಡಿಯೋದೊಳಗೆ ಅಕಮಂಡೇಶನ್ ಅಂದ್ರೆ ವಸತಿ ಸಲುವಾಗಿ ನಾವು ಯಾವ ರೀತಿ ಬುಕಿಂಗ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದೊಳಗೆ ನೋಡೋಣ. ಇಲ್ಲಿ ನೋಡಕತ್ತಿರಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕ ಬಿಟ್ಟು ನೀವು ತಿರುಪತಿಗೆ ಹೋದ್ರೂ ಕೂಡ ಈ ವೆಬ್ಸೈಟ್ ಒಳಗೆ ನೀವು ಆನ್ಲೈನ್ ಅಕಮಂಡೇಶನ್ ಬುಕ್ ಮಾಡ್ಕೋಬಹುದು. ಅದನ್ನು ನಾವು ಹೆಂಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದೊಳಗೆ ಡೀಟೇಲ್ ಆಗಿ ತಿಳಿಸಿನಿ. ಈ ವಿಡಿಯೋನ ಕೊನೆಯವರೆಗೂ ನೋಡ್ರಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ಈ ಕರ್ನಾಟಕದ ವೆಬ್ಸೈಟ್ಗೆ ಭೇಟಿ ಮಾಡೋಣ. ಅದನ್ನು ನಾವು ಈಗ ಆಲ್ರೆಡಿ ನಮ್ಮ ವೆಬ್ಸೈಟ್ ಒಳಗೆ ಲಿಂಕ್ ಮಾಡಿವಿ. ಆ ವೆಬ್ಸೈಟನ್ನು ನಾನೀಗ ಓಪನ್ ಮಾಡ್ತಾ ಹೋದರೆ ಅವರ್ ಡಿಸೀಸ್ ಸರ್ವಿಸ್ ವೆಬ್ ಪೇಜ್ ಒಳಗೆ ನಾವು ಟೆಂಪಲ್ ಅನ್ನೋ ಒಂದು ಆಪ್ಷನನ್ನು ನೀಡಿದ್ದೀವಿ. ಇಲ್ಲಿ ನೋಡಕತ್ತೀರಿ, ದೇವಾಲಯ ಸೇವೆಗಳು. ಇಲ್ಲಿ ಕ್ಲಿಕ್ ಮಾಡಿದ್ವಿ ಅಂದ್ರೆ ಕರ್ನಾಟಕ ದೇವಾಲಯಗಳ ವಸತಿ ಅಂತೇಳಿ ಇಲ್ಲಿ ನಾವು ಕ್ಲಿಕ್ ಮಾಡಿದ್ವಿ ಅಂದ್ರೆ ಇಲ್ಲಿ ನೋಡಕತ್ತೀರಿ, ಇಲ್ಲೊಂದಿಷ್ಟು ದೇವಾಲಯಗಳ ಸರ್ವಿಸ್ಗಳನ್ನು ಕೂಡ ನಾವು ಆ್ಯಡ್ ಮಾಡಿವಿ. ಇಲ್ಲಿಂದ ನೀವು ಡೈರೆಕ್ಟ್ ಇಲ್ಲೇ ಆಪ್ರೇಟ್ ಆಗಲ್ಲ, ಕರ್ನಾಟಕದ ಅಧಿಕೃತ ವೆಬ್ಸೈಟ್ಗಳಿಗೆ ಇಲ್ಲಿಂದ ನೀವು ರೀಡೈರೆಕ್ಟ್ ಆಗ್ತೀರಿ. ನಾವೀಗ ಇಲ್ಲಿ ಕ್ಲಿಕ್ ಮಾಡಿದ್ವಿ ಅಂದ್ರೆ ನೋಡಕತ್ತೀರಿ, ಈ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗಿವೆ. ಇಲ್ಲಿ ತಿರುಮಲ ಸೇರಿ ಚಾಮುಂಡಿ, ಆಮೇಲೆ ಇದು ಅಂದರೆ ಮೈಸೂರು, ದಕ್ಷಿಣ ಕನ್ನಡ ಎಲ್ಲ ಇರ್ತಕ್ಕಂಥ ದೇವಾಲಯ ಇಲ್ಲಿ ನೋಡಕತ್ತಿರಲ್ಲ, ಇಲ್ಲಿ ನೀವು ತಿರುಮಲ ಆಗಿರಲಿ, ಮೈಸೂರು, ದಕ್ಷಿಣ ಕನ್ನಡ ಉಳಿದೆಲ್ಲ ದೇವಾಲಯಗಳ ವಸತಿಗಳನ್ನು ಇಲ್ಲಿಂದಲೇ ಬುಕ್ ಮಾಡಬಹುದು. ಮೊದಲಿಗೆ ನಾವೀಗ ತಿರುಮಲ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ಈಗ ಬುಕ್ ಮಾಡಿ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಹೇಳಕತ್ತೈತಿ, ಕರ್ನಾಟಕದವ್ರು ಅಷ್ಟಾದ್ರೆ ಮಾತ್ರ ಇಲ್ಲಿ ಬುಕ್ ಮಾಡಕ್ಕೆ ಅವಕಾಶ ಐತಿ. ಬೇರೆ ರಾಜ್ಯದವ್ರಾಗಿದ್ರಂದ್ರೆ ಅದನ್ನು ರದ್ದು ಮಾಡ್ಲಾಗ್ತೈತಿ, ಅಮೌಂಟನ್ನು ವಾಪಸ್ ಕೊಡಂಗಿಲ್ಲ ಅಂತೇಳಿ ಹೇಳ್ತಾರೆ. ಆಧಾರ್ ಕಾರ್ಡ್ ಇಲ್ಲಿ ಕಂಪಲ್ಸರಿ ಆಗೈತಿ. ನೀವು ಅಲ್ಲಿಗೆ ಹೋದ ತಕ್ಷಣ ಚೆಕ್ ಇನ್ ಆಗುವಾಗ ಆಧಾರ್ ಕಾರ್ಡನ್ನು ಕಂಪಲ್ಸರಿಯಾಗಿ ನೀವು ಕೊಡಲೇಬೇಕು, ಅದನ್ನು ಪರಿಶೀಲನೆ ಮಾಡ್ತಾರೆ. ಓಕೆ ಅಂತೇಳಿ ನಾವು ಕ್ಲಿಕ್ ಮಾಡಿದಾಗ ನಿಮಗೆ ಇಷ್ಟು 4 ಆಪ್ಷನ್ಗಳದಾವ. ಇಲ್ಲಿ ಎ ಸಿ, ನಾನ್ ಎ ಸಿ, 3 ಎ ಸಿ ಇದ್ರೆ ಒಂದು ನಾನ್ ಎ ಸಿ ಐತಿ. ನಾವೀಗ ನಾನ್ ಎ ಸಿನ ಟ್ರೈ ಮಾಡಿ ನೋಡೋಣ. ನಾವು ಚೆಕ್ ಇನ್ ಆಗೋದು ಈ ತಿಂಗಳದಾಗಂತೂ ನಮಗೆ ಅವಕಾಶ ಇಲ್ಲ. ಒಮ್ಮೆ ಅಕ್ಟೋಬರಲ್ಲಿದೆ, ಅಕ್ಟೋಬರ್ ನಾವು 5ರಲ್ಲಿ ನಾವು ಬುಕ್ ಮಾಡ್ಕೊಳ್ಳೋಣ. ಈಗ ಕ್ಲಿಕ್ ಮಾಡಿದ ತಕ್ಷಣ ಚೆಕ್ಔಟು ಮರುದಿನನೇ ಇರುತ್ತೆ. ಆಟೋಮೆಟಿಕ್ ಟೈಮನ್ನು ಇಲ್ಲಿ ಅದೇ ತೊಗೊಳುತ್ತೆ. ಒಬ್ಬರಿಗೆ ಒಂದು ಮಾತ್ರ ಬುಕ್ ಮಾಡೋಕೆ ಅವಕಾಶ ಇದೆ. ಮಕ್ಕಳನ್ನು ಕೂಡ ನೀವು ಇಲ್ಲಿ ಹೇಳಬೇಕಾಗ್ತದೆ. ಇಲ್ಲಿ ನೋಡಕತ್ತಿರಲ್ಲ, ಇದ್ರೊಳಗೆ ಗರಿಷ್ಠ 2 ವಯಸ್ಕರು, ಒಬ್ಬ ಮಗುವಿಗೆ ಮಾತ್ರ ಅವಕಾಶ ಐತಿ. ಗರಿಷ್ಠ ನೀವು 2 ದಿನಗಳವರೆಗೆ ಕೊಠಡಿಯನ್ನು ಬುಕ್ ಮಾಡ್ಕೋಬಹುದು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಉಚಿತ ಪ್ರವೇಶ ನೀಡಲಾಗ್ತತಿ. ಆದರೆ 12 ವರ್ಷ ಅಥವಾ ಹೆಚ್ಚಿನ ವಯಸ್ಸಿನವರಿಗೆ ವಯಸ್ಕರಂತೆ ಶುಲ್ಕ ವಿಧಿಸಲಾಗ್ತದೆ ಅಂತ ಹೇಳಕತ್ತಾರ. ನೀವು ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಪ್ಪ ಅಂದ್ರೆ ಇಲ್ಲಿಂದ ಸ್ವಲ್ಪ ಸ್ಕ್ರಾಲ್ ಮಾಡಿ ನೋಡ್ಕೊರಿ. ನಾನೀಗ ಈ ಇನ್ಫಾರ್ಮೇಷನ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಹುಡುಕಿ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದ್ರೆ ನಮಗೆ ಈ ರೀತಿಯಾಗಿ ಡೀಟೇಲ್ಸ್ ಓಪನ್ ಆಕತಿ. ನಾವಿಲ್ಲಿ ನಿಮ್ಮ ಹೆಸರು, ಮೇಲ್ ಐ ಡಿ, ಮೊಬೈಲ್ ನಂಬರು, ಏಜು, ಜೆಂಡರು ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡು, ಐ ಡಿ ಕಾರ್ಡನ್ನು ಕೇಳ್ತೈತಿ. ಇಲ್ಲಿ ಐ ಡಿ ಕಾರ್ಡನ್ನು ನಾವು ಅಪ್ಲೋಡ್ ಮಾಡಬೇಕಾಗ್ತೈತಿ. ಆಧಾರ್ ಕಾರ್ಡನ್ನು ಕೇಳ್ತೈತಿ. ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡ್ಬೇಕಾಗ್ತದೆ ಕಂಪಲ್ಸರಿ. ಒ ಟಿ ಪಿ ಬರ್ತೈತಿ. ಆ ಒ ಟಿ ಪಿನ ಎಂಟ್ರ್ ಮಾಡಿ ನೀವು ಪೇಮೆಂಟ್ ಮಾಡಿದ್ರಿ ಅಂದ್ರೆ ನಿಮಗೆ ಆನ್ಲೈನ್ ಒಳಗೆ ಟಿಕೆಟ್ ಜನ್ರೇಟ್ ಆಗ್ತೈತಿ. ಆ ಟಿಕೆಟ್ ರೆಸಿಪ್ಟನ್ನು ನೀವು ಫ್ಯೂಚರ್ ರೆಫರೆನ್ಸ್ಗಾಗಿ ನಿಮ್ಮ ಹತ್ರ ಇಟ್ಕೋಬೇಕಾಗ್ತೈತಿ. ಇದಲ್ದ ನಾವು ಕರ್ನಾಟಕದೊಳಗೆ ಯಾವುದೇ ಒಂದು ಟೆಂಪಲ್ ಅಂದರೆ ಚಾಮುಂಡೇಶ್ವರಿ, ಕುಕ್ಕೆ ಸುಬ್ರಹ್ಮಣ್ಯ, ಶ್ರೀಕಂಠೇಶ್ವರ ಸ್ವಾಮಿ, ರೇಣುಕಾ ಯಲ್ಲಮ್ಮ, ಮಂಜುನಾಥ ದೇವಸ್ಥಾನ, ವಸತಿಗೃಹ, ಕದ್ರಿ, ಮೂಕಾಂಬಿಕಾ, ಶ್ರೀ ಘಾಟಿ ಸುಬ್ರಹ್ಮಣ್ಯ, ಕೆಂಗಲ್ ಆಂಜನೇಯ ಸ್ವಾಮಿ, ಈ ಎಲ್ಲ ಉಳಿದೆಲ್ಲ ದೇವಾಲಯಗಳು ಏನಿದ್ದಾವೆ ಈ ದೇವಾಲಯಗಳು ಎಲ್ಲ ಕಡೆನೂ ಕೂಡ ನೀವು ಇಲ್ಲಿಂದಲೇ ಬುಕ್ ಮಾಡ್ಕೋಬಹುದು.
ಇದಾಗಿತ್ತು ಸ್ನೇಹಿತರೆ ಈ ದಿನದ ವಿಡಿಯೋ. ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಭೇಟಿ ಹಾಕಿನಿ. ನಮಸ್ಕಾರ ಸ್ನೇಹಿತರೆ. ಈ ಮಾಹಿತಿನ ಯೂಸ್ ಮಾಡ್ಕೊಳ್ರಿ, ಮತ್ತೊಬ್ಬರಿಗೂ ಕೂಡ ಕಳಿಸ್ರಿ, ಅವ್ರಿಗೆ ಯೂಸ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ. ನಮಸ್ಕಾರ.